ಸ್ನೇಹಿತರೆ, ಲಕ್ನೋ ಸೂಪರ್ ಜೈಂಟ್ಸ್ ಕ್ಯಾಪ್ಟನ್ ರಿಷಬ್ ಪಂತ್ಗೆ ಸದ್ಯದ ದಿನಗಳು ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನು IPL 2026ರಲ್ಲಿ ಅವರ ನಾಯಕತ್ವದ ಲಕ್ನೋ ತಂಡ 10ನೇ ಸ್ಥಾನ ಪಡೆದು ಟೂರ್ನಿಯಿಂದ ಹೊರಬಿದ್ದಿದೆ. ಅಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ಅವರು ಟೀಮ್ ಇಂಡಿಯಾದ ಒನ್ ಡೇ ತಂಡದಿಂದ ಡ್ರಾಪ್ ಆಗಿದ್ದಾರೆ ಮತ್ತು ಟೆಸ್ಟ್ ತಂಡದ ವೈಸ್ ಕ್ಯಾಪ್ಟನ್ಸಿ ಕೂಡ ಕೈತಪ್ಪಿದೆ. ಆದರೆ ಈಗ ಪಂತ್ ಮೈದಾನದಲ್ಲಿ ಮಾಡಿದ ಒಂದು ಕೆಲಸ ಇಡೀ ಕ್ರಿಕೆಟ್ ಲೋಕವೇ ತಲೆ ತಗ್ಗಿಸುವಂತೆ ಮಾಡಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಸೋಲಿನ ನಂತರ ರಿಷಬ್ ಪಂತ್ ಲೈವ್ ಇಂಟರ್ವ್ಯೂನಲ್ಲಿ ತಮ್ಮ ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ. ದಿಗಿಲ ಜಗತ್ತಿನಲ್ಲಿ ಖ್ಯಾತ ಕಾಮೆಂಟರ್ ಲಿಯಾನ್ ಬಿಷಪ್ ಎದುರೇ ಲೈವ್ ಟಿವಿಯಲ್ಲಿ ಪಂತ್ ಕೆಟ್ಟ ಪದ ಬಳಸಿ ಮಾತನಾಡಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದ್ದು, ಫ್ಯಾನ್ಸ್ ಪಂತ್ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಅಲ್ಲದೆ BCCI ಅವರ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಇನ್ನು ಲೈವ್ ಇಂಟರ್ವ್ಯೂನಲ್ಲಿ ಪಂತ್ ಹೇಳಿದ್ದೇನು? ಇನ್ನು ಮ್ಯಾಚ್ ಮುಗಿದ ಬಳಿಕ ಮಾತನಾಡಿದ ಪಂತ್, ಮಿಡಲ್ ಓವರ್ಗಳಲ್ಲಿ ಮತ್ತು ಕೊನೆಯ ಓವರ್ನಲ್ಲಿ ಜೋಫ್ರಾ ಆರ್ಚರ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ನಾವು ಇನ್ನೂ ಒಂದು 10 ರನ್ ಗಳಿಸಬೇಕಾಗಿತ್ತಾದರೂ ಅದು ಸಾಧ್ಯವಾಗಲಿಲ್ಲ. ಜೈಪುರ್ ಪಿಚ್ ಬ್ಯಾಟಿಂಗ್ಗೆ ಚೆನ್ನಾಗಿತ್ತು. ಇಲ್ಲಿ ನಮಗೆ ಅನುಭವದ ಕೊರತೆ ಎದ್ದು ಕಾಣಿಸಿತು. ಆದರೂ ನನಗೆ ನಮ್ಮ ಟೀಮ್ ಮೇಲೆ ಹೆಮ್ಮೆ ಇದೆ. ಪರಿಸ್ಥಿತಿ ನಮ್ಮ ಪರವಾಗಿರಲಿಲ್ಲ ಅನ್ನೋದು ನಿಜ. ಆದರೆ ಇದೊಂದೇ ಕಾರಣಕ್ಕೆ ನಾವೇನು ಕಳಪೆ ಟೀಮ್ ಆಗಲ್ಲ. ನಾವು ಒಳ್ಳೆಯ ತಂಡವೇ ಅಂತ ಹೇಳುವ ಭರದಲ್ಲಿ ಲೈವ್ ಕ್ಯಾಮ್ರಾ ಮುಂದೆ ಬಾಯಿ ತಪ್ಪಿ ಕೆಟ್ಟ ಪದ ಬಳಸಿದ್ದಾರೆ. ಇದರಿಂದ ಲೈವ್ ನೋಡ್ತಿದ್ದ ಪ್ರೇಕ್ಷಕರು ಮತ್ತು ಕಾಮೆಂಟೇಟರ್ ಲಿಯಾನ್ ಬಿಷಪ್ ಕೂಡ ಒಂದು ಕ್ಷಣ ದಂಗಾಗಿದ್ದಾರೆ. IPL ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ಲೈವ್ನಲ್ಲಿ ಹೀಗೆ ಮಾತನಾಡುವುದು ತಪ್ಪು. ಹಾಗಾಗಿ BCCI ಪಂತ್ಗೆ ದೊಡ್ಡ ಮೊತ್ತದ ದಂಡ ಅಥವಾ ಕೆಲವು ಪಂದ್ಯಗಳಿಂದ ಬ್ಯಾನ್ ಮಾಡುವ ಸಾಧ್ಯತೆ ಇದೆ. ಇನ್ನು ಪಂದ್ಯದ ವಿಚಾರಕ್ಕೆ ಬಂದರೆ, ಲಕ್ನೋ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 220 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು. ಲಕ್ನೋ ಪರ ಮಿಚೆಲ್ ಮಾರ್ಷ್ 96 ರನ್ ಹಾಗೂ ಜೋಶ್ ಇಂಗ್ಲಿಷ್ 60 ರನ್ ಬಾರಿಸಿದ್ರು. ಆದರೆ ರಾಜಸ್ಥಾನ್ ರಾಯಲ್ಸ್ನ 15 ವರ್ಷದ ಯುವ ಓಪನರ್ ವೈಭವ್ ಸೂರ್ಯವಂಶಿ ಆಟದ ಮುಂದೆ ಲಕ್ನೋ ಬೌಲರ್ಗಳು ತರಗೆಲೆಯಂತೆ ಉದುರಿ ಹೋದರು. ವೈಭವ್ ಕೇವಲ 38 ಬಾಲ್ಗಳಲ್ಲಿ 10 ಭರ್ಜರಿ ಸಿಕ್ಸರ್ ಸಿಡಿಸಿ 93 ರನ್ ಚಚ್ಚಿದ್ರು. ಇವರ ಜೊತೆ ಧ್ರುವ್ ಜುರೇಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರ ಅಬ್ಬರದಿಂದ ರಾಜಸ್ಥಾನ್ ಈ ಗುರಿಯನ್ನು ಸುಲಭವಾಗಿ ಬೆನ್ನಟ್ಟಿ ಜಯ ಸಾಧಿಸಿತು. ಈ ಸೋಲಿನ ಹತಾಶೆಯೇ ಪಂತ್ ಕೋಪಕ್ಕೆ ಕಾರಣ ಎನ್ನಲಾಗುತ್ತಿದೆ. ಸ್ನೇಹಿತರೆ, ಸೋಲಿನ ಬೇಸರದಲ್ಲಿ ರಿಷಬ್ ಪಂತ್ ಲೈವ್ ಟಿವಿಯಲ್ಲಿ ಈ ರೀತಿ ಕೆಟ್ಟ ಬಳಸಿರುವುದು ಸರಿಯೇ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಕ್ರಿಕೆಟ್ನ ಇಂತಹುದೇ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.